ಹಾಯ್ ಹಲೋ ಮೈಸೂರು ಲೋಕಲ್ ಸಿಟಿ ಜೆ.ಸಿ. ಪೋರ್ಟ್ಗೆ ಸ್ವಾಗತ ಸುಸ್ವಾಗತ. ಕೆಲಸ ಎಲ್ಲಿ ಅಂದರೆ ಹಳೆ ಕೆಸರೆಯಲ್ಲಿ ಪಾರ್ಕ್ ಒಳಗಡೆ ಮಣ್ಣು ಎತ್ತಬೇಕಿತ್ತು. ಮಣ್ಣು ಕಟ್ ಮಾಡಿ ಲೆವೆಲ್ ಮಾಡಬೇಕಿತ್ತು. ಲೈಟಾಗಿ ಸ್ಲೋಪ್ ಕೊಡಬೇಕಿತ್ತು. ಅದು ಫಸ್ಟ್ನೇದು ವೀಡಿಯೋ ಮಾಡಲಿಲ್ಲ. ಇದು ಒಂದು ಅರ್ಧ ಭಾಗ ಆದಮೇಲೆ ಮಾಡಿರೋ ವೀಡಿಯೋ. ಯಾಕಂದ್ರೆ ಸ್ವಲ್ಪ ಯಾರೂ ವೀಡಿಯೋ ಮಾಡೋದಿರಲಿಲ್ಲ ಮತ್ತು ಸ್ವಲ್ಪ ಕೆಲಸ ಮಾಡಬೇಕಿತ್ತಲ್ವ ಬೇಗ. ಅದೊಂದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಸ್ಟಾರ್ಟಿಂಗು ಎಲ್ಲ ಹಳ್ಳ ದಿಣ್ಣೆ ಇತ್ತು, ಮಣ್ಣು ಕಟ್ ಮಾಡಿರೋದು. ಇನ್ನೂ ಫಿನಿಶಿಂಗ್ ಕೊಟ್ಟಿಲ್ಲ. ನಾಳಿದ್ದು ಹೋಗಿ ಫಿನಿಶಿಂಗ್ ಕೊಡಬೇಕು. ಇದು ಬರೀ ಮಣ್ಣು ಕಟ್ ಮಾಡಿ ಲೈಟಾಗಿ ಬ್ಯಾಕ್ ಪ್ಯಾಕೆಟ್ ಎಳೆದಿರೋದಷ್ಟೇ. ಇದು ನೋಡಿ ಎಷ್ಟು ಟಿಪ್ಪಿಗೆ ಗುಂಡಿ ಅದು. ಏನೋ ಒಂದು 10 ಅಡಿ 11 ಅಡಿ ಬರ್ಬೋದು. ಇನ್ನೂ ಹೈಟ್ ಬರಬೇಕಿತ್ತು, ಬಟ್ ಅವರು ಸಾಕು ಅಂತ ಹೇಳಿದ್ರಲ್ವ, ಆದ್ದರಿಂದ ಡೌನ್ಲಿ ಐತೆ. ಇವಾಗ ಮಣ್ಣು ಕಟ್ ಮಾಡಿ ಸ್ಲೋಪಾಗಿ ಬಿಟ್ಟಿರೋದು ಮಣ್ಣು. ಆ ಕಡೆ ಸಿಕ್ಕಾಪಟ್ಟೆ ತ್ಯಾವ, ನೀರು ಬೇರೆಯೇ. ಇನ್ನೂ ನೀರು ಸ್ಟಾಪೇ ಆಗಿಲ್ಲ ನೋಡಿ. ಅಲ್ಲಿ ಮೋರಿನ ಬಂದ ನೀರು ಈ ಕಡೆ ಹೋಗಲಿ ಅಂದ್ಬಿಟ್ಟು ಲೈಟಾಗಿ ತೆಗ್ದಿದ್ದೀನಿ ನೋಡಿ ಹೆಂಗೆ ಮಾಡಿದ್ದೀನಿ. ಇನ್ನೂ ಫಿನಿಶಿಂಗ್ ಕೊಟ್ಟಿಲ್ಲ. ಫಿನಿಶಿಂಗ್ ಕೊಟ್ಟರೆ ಇನ್ನೂ ಕ್ಲೀನಾಗಿ ಕಾಣುತ್ತೆ. ಇದೆಲ್ಲ ಬರೀ ಬ್ಯಾಕ್ ಪ್ಯಾಕೆಟ್ಲೇ ಇರೋದು. ಯಾಕಂತ ಫ್ರಂಟ್ ಪ್ಯಾಕೆಟ್ ಮಾಡೋಕ್ಕೆ ಹೋದ್ರೆ ತ್ಯಾವನಲ್ವಾ, ವೀಲ್ ಊದ್ಕತ್ತಿತ್ತು. ಅದರಿಂದ ಫಿನಿಶಿಂಗ್ ಕೊಡ್ಬೇಕಾದ್ರೆ ಅಷ್ಟೇ ಬ್ಯಾಕ್ ಪ್ಯಾಕೆಟ್ಲೇ ಕೊಡಬೇಕು. ಫ್ರಂಟ್ ಪ್ಯಾಕೆಟ್ಲಿ ಆಗಲ್ಲ, ತ್ಯಾವ ಇರೋದ್ರಿಂದ. ನೋಡಿ ಅದೆತ್ತು ಪಾರ್ಕ್ ಸೈಡ್ಗೆ ಹಾಕಿ ಸೈಡ್ಗೆ ಮಣ್ಣು ಮಟ್ಟ ಮಾಡಬೇಕು. ನೋಡಿ ನೀರು ಇನ್ನೂ ಸ್ಟಾಪ್ ಆಗಿಲ್ಲ. ನೀರು ಲೈಟಾಗಿ ಬತ್ತನೆ ಐತೆ ನೋಡ್ರಿ. ಅದು ಆವತ್ತು ಮಾಡಿದ್ದು, ಏನೋ 4 ದಿನ ಆಗೈತೆ. ಹಳೆ ವಿಡಿಯೋದಲ್ಲಿ ನೋಡಿರ್ಬೇಕು. CA ಸೈಟು ಮತ್ತು ರೋಡ್ ಕಟಿಂಗ್ ಮಾಡಿದ್ದು. ಇವತ್ತು ಹೋಗಿ ಮಾಡಿದ್ದು ಪಾರ್ಕ್ ಒಳಗಡೆ. ನೋಡಿ ಹೊಸ ಟೀತ್ ಹಾಕಿರೋದ್ರಿಂದ ಟೀತ್ ಯಾವ ಥರ ಐತೆ ಅದೇ ರೀತಿ ಬಂದೈತೆ. ಸ್ಲೋಪ್ ಮಾಡಿರೋದು ಮೋಸ್ಟ್ಲಿ. ಅದು ನಿಮ್ಗೆ ಕರೆಕ್ಟಾಗಿ ಕ್ಲಾರಿಟಿಯಾಗಿ ಕಾಣಿಸಲ್ಲ ಅನಿಸುತ್ತಾ. ಸ್ಲೋಪ್ ಮಾಡಿರೋದು, ಬಿದ್ದ ನೀರು ಕೆಳಗಡೆ STP ಗುಂಡಿಗೆ ಹೋಗಲಿ ಅಂತ ನೋಡಿ. ಮೋಸ್ಟ್ಲಿ ಇಲ್ಲಿ ಗಿಡಗಳು ಹಾಕಲ್ಲ ಅನ್ಸುತ್ತಾ, ಇಲ್ಲಾಂದ್ರೆ ಪಾರ್ಕಿಂಗ್ ರೀತಿ ಏನೂ ಮಾಡಲ್ಲ. ನಡೆದಾಡೋಕ್ಕಾಗಲಿ ಅದಕ್ಕೇನು ಮಾಡಲ್ಲ ಅನ್ಸುತ್ತಾ. ಅದಕ್ಕೆ ಲೈಟಾಗಿ ಸ್ಲೋಪಾಗಿ ಕೊಟ್ಟಿರೋದು. ಏನು ಚಿಕ್ಕ ಪಾರ್ಕ್ ಅಲ್ವಾ, ಆದ್ದರಿಂದ ಅಷ್ಟೇ, ಇನ್ನೇನು ಅಲ್ಲ. ಇದು ಸಾಯಂಕಾಲ ವೀಡಿಯೋ ಮಾಡಿರೋದು. ಸಾಯಂಕಾಲ ಟೈಮೇ ಸರಿ, ಒಳ್ಳೆ ವ್ಯೂ ನೋಡೋಕೆ. ಹಳ್ಳಿ ವಾತಾವರಣನೇ ಚೆಂದ ಸಾಯಂಕಾಲ ಟೈಮ್ ಮಾತ್ರ. ಬೆಳಿಗ್ಗೆ ಮತ್ತು ಸಾಯಂಕಾಲ ನೋಡಿ ಇಷ್ಟ ಆಗೈತೆ. ಸಿಂಪಲ್ಲಾಗಿ ಮಾಡಿದ್ದೀನಿ. ಇದೆಲ್ಲ ಸೈಟ್ಗೆ ಹಾಕಿರೋದು ಮಣ್ಣು. ಅದು ಮತ್ತೆ ಲೆವೆಲ್ ಮಾಡಬೇಕು. ಒಂದು 30 ಮೀಟ್ರ್ ಟನ್ ತೆಗಿಬೇಕು.